ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನೇ ಸಾರಿಕಾ, ನೀನ್ ಅನ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಿರೋದೇ ಇನ್ನೊಂದು. ಹಾಯ್ ವಿಕ್ರಾಂತ್, ನಮ್ಗೆ ಉಳ್ಕೊಳಕ್ಕೆ ಎಲ್ಲಿ ರೂಮ್ ಅರೇಂಜ್ ಮಾಡಿದೆ ಅಂತ ತೋರಿಸ್ತೀರಾ? ನಾವು ಈಗಷ್ಟೇ ಬಂದ್ವಿ. ರೂಮ್ಗಳ ಕತೆ ಎಲ್ಲಿ ಏನು ಹೆಂಗೆ ಅನ್ನೋದು ನಮಗೂ ಕ್ಲಾರಿಟಿ ಇಲ್ಲ. ಯಾರು ಚಿಂತೆ ಮಾಡಬೇಡಿ, ಗೆಸ್ಟ್ಗಳಿಗೆಲ್ಲ ಉಳ್ಕೊಳಕ್ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ. ರೂಮ್ ಎಲ್ಲಿದೆ, ರೂಮಲ್ಲಿ ಏನಿದೆ ಅಂತ ನಾನು ತೋರಿಸ್ತೀನಿ. ನೀನ್ ಅವನಿಂದ ಬಿದ್ರೆ ಅವನ್ ಇನ್ಯಾರೋ ಇಂದ ಸುತ್ತಿದ್ದಾನೆ. ಬೆಂಕಿ ಹತ್ಕೊಂಡು ಉರಿತಾ ಇದೆ, ಅದ್ರ ಮೇಲೆ ಪೆಟ್ರೋಲ್ ಸುರಿಬೇಡ. ತೆರೆದಿದೆ ಮನೆ ಓ ಬಾ ಅತಿಥಿ. ತೆರೆದಿರೋದು ಮನೆನಾ ಅಥವಾ ನಿಮ್ ಮನ್ಸ? ಏ, ಯಾಕೆ ಯಾಕೆ ಕೇಳ್ತಾ ಇದ್ಯಾ? ನಿನ್ನ ಅತಿಥಿ ಹೊಸ ಗಾಳಿ ತರ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗಾಳಿ ತರ ನೀನ್ ಹಿಂದೆ ಸುತ್ತೋದಂತೂ ಗ್ಯಾರಂಟಿ. ಏ, ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಹಲೋ ಮೇಡಮ್, ಮ್ಯಾಟ್ರ್ ನಮ್ಗೆ ಗೊತ್ತಾಗಿದೆ, ನಿನಗ್ ಗೊತ್ತಿಲ್ವಾ? ಕಳ್ಳಿ ನೀನು ಮನ್ಸಲ್ಲೇ ಮಣ್ಗೆ ತಿಂತಿದ್ಯಾ? ಏ ಹೋಗೆ, ಹಾಗೆಲ್ಲ ಏನು ಇಲ್ಲ. ಏನಿದೆ ಏನಿಲ್ಲ ಅನ್ನೋದನ್ನ ನಾನ್ ನೋಡಿದ್ದೀನಮ್ಮ. ಏನ್ ನೋಡಿರೋದ್ ನೀನು? ಏನ್ ನೋಡದ್ನ? ನೀನ್ ಹುಡ್ಗ ಕಾರ್ ಮಿರರ್ ಅಲ್ಲಿ ನಿನ್ನ ಕದ್ ನೋಡಿದ್ದೆ. ಹೋದಲ್ಲಿ ಬಂದಲ್ಲಿ ಬೆಕ್ಕಿನ ಮರಿ ತರ ನೀನ್ ಹಿಂದೆನೇ ಸುತ್ತಿದ್ದು. ಇಂಡೈರೆಕ್ಟ್ ಆಗಿ ನಿನ್ ಬಗ್ಗೆನೆ ಮಾತಾಡಿದ್ದನ್ನ ನಾನೆಲ್ಲ ಗಮನಿಸಿದ್ದೀನಿ. ಆಲ್ ಡೀಟೇಲ್ಸ್ ಐ ನೋ ಮಾ. ಅಂತೂ ಅಮ್ಮಂಗ್ ಗಂಡು ಹುಡ್ಕೋ ಕೆಲ್ಸ ಕಮ್ಮಿ ಮಾಡ್ದೆ ನೋಡು. ಹುಡ್ಗ ಫಿಕ್ಸು, ಅಕ್ಷತೆ ಹಾಕಿ ಗಟ್ಟಿ ಮೇಳ ಅನ್ನೋದೆ. ಸಾಕ್ ಸುಮ್ನಿರೆ, ಸುಮ್ನೆ ಏನೇನೋ ಹೇಳ್ಬೇಡ. ಅವ್ರಂತಸ್ತೇನು ನಮ್ಮಂತಸ್ತೇನು? ಅವನೇನೋ ಹುಡುಗ ಬುದ್ಧಿ ಹಾಗಾಡ್ತಾನೆ. ಮದ್ವೆ ಮುಗಿಯೋವರೆಗೂ ಟೈಮ್ ಪಾಸ್ಗೆ ಹಿಂದೆ ಬಿದ್ದಿರ್ತಾನೆ. ಮದ್ವೆ ಮುಗಿದ್ಮೇಲೆ ಯಾರೋ ಏನೋ ಅಂತ ಹೊರಟೋಗ್ತಾನೆ. ಅದನ್ನೆಲ್ಲ ಮನ್ಸಿಗೆ ತಗೊಳಕ್ಕಾಗತ್ತಾ? ಓ, ಇದ್ರಿಂದ ಇಷ್ಟು ದೊಡ್ಡ ಫಿಲಾಸಫಿ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಕ್ಕ, ನಿಂಗೊಂದು ವಿಷಯ ಹೇಳ್ಬೇಕು. ಏ ಸುಮ್ಮನೆ ಇರೆ, ನಾವೇನೋ ಇಂಪಾರ್ಟೆಂಟ್ ಮ್ಯಾಟರ್ ಡಿಸ್ಕಸ್ ಮಾಡ್ತಾ ಇದೀವಿ. ಅಕ್ಕ, ಇಲ್ಲಿ ನೋಡಿ. ಏನೇ ಇದು ಹಾಲ್ನಲ್ಲಿ ಬಿಟ್ಟಿತ್ತಕ್ಕ? ಏ, ಯಾರೋ ಬೀಳಿಸ್ಕೊಂಡಿರ್ತಾರೆ, ಯಾರ್ದು ಅಂತ ಕೇಳ್ಕೊಡಕ್ಕಾಗಲ್ವಾ? ಕಾಸಿನ ಸರನ ಎಲ್ಲೋ ನೋಡಿದ್ದೀನಲ್ಲ, ಯಾತು? ಇದು ನೋಡು, ಒಂದೊಂದು ಕಾಸು ಒಂದೊಂದು ತೊಲ ಇದೆ. ಓ, ಈ ಕಾಸಿನ ಸರ ಅಜ್ಜಿದು. ಯಾವ ಅಜ್ಜಿನೇ? ಆದಿ ಅಜ್ಜಿದು. ಹೌದಲ್ವಾ? ಅಜ್ಜಿ ಅವಾಗಲೇ ಮಾತಾಡ್ತಾ ಇದೇ ಸರ ತೋರಿಸಿದ್ದು. ದೊಡ್ಡಮ್ಮಂಗ್ ವಿಷಯ ತಿಳಿಸಿದ್ದನ್ನವ್ರು ಕೊಟ್ಟು ಬರ್ತೀನಿ. ನೀನ್ ಸಾಂಗ್ ಕಂಟಿನ್ಯೂ ಮಾಡು. ಹೊಸ ಗಾಳಿ ಹೊಸ ಬೆಳಕು, ಮಧ್ಯೆ ಮುಗಿಯೋವರೆಗೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಅತಿಥಿಗಳ ಮ್ಯೂಸಿಕ್. ಕಂಟಿನ್ಯೂ. ಅಕ್ಕ, ಯಾವ ಸಾಂಗ್ಗೆ? ಅಕ್ಕ, ಯಾವ ತಿಥಿಲೆ? ಹಾಗೇನಿಲ್ಲ, ಸುಮ್ಮನೆ ಇರ್ರೆ. ಏನಿದು? ಬೀದಿ ಬದಿಲ್ ತರಕಾರಿ ಮಾರಕ್ಕೆ ಇಟ್ಟೋಗಿ ಒಡವೆ ಎಲ್ಲ ಹಾಡ್ಕೊಂಡಿದ್ಯಲ್ಲೇ? ಅಮ್ಮ, ಈಗ ಏನಾಗೋಯ್ತು ಅಂತ ಅಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಸದ್ಯಕ್ಕೇನು ಆಗಿಲ್ಲ, ಇನ್ನೂ ಏನೂ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಒಡವೆಗಳನ್ನೆಲ್ಲ ತೆಗೆದು ಹೀಗೆ ಬೀದಿಯಲ್ಲಿ ಇಟ್ಟಿದೀಯಲ್ಲ, ಏನು ಹುಡುಗಾಟನಾ? ಓ, ಇದಾ ವಿಷಯ? ಸ್ವಲ್ಪ ಹೊತ್ತಿನ ಮುಂಚೆ ಪದ್ಮ ಬಂದಿದ್ರು, ಅವ್ರಿಗೆ ತೋರಿಸ್ಬೇಕು ಅಂತ ತೆಗ್ದೆ. ಒಂದೊಂದೇ ಒಡವೆ ಬಾಕ್ಸ್ಗಳಿಂದ ತೆಗೆದು ತೋರಿಸೋದಕ್ಕಿಂತ ಎಲ್ಲ ಒಟ್ಟಿಗೆ ತೋರಿಸೋಣ ಅಂತ ಹೀಗೆ ಜೋಡಿಸ್ದೆ. ಪ್ರದರ್ಶನ ಎಲ್ಲ ಆಯ್ತಲ್ಲ, ಈಗ ಒಡವೆನೆಲ್ಲ ಬಾಕ್ಸಲ್ಲಿ ಹಾಕಿ ಬೀರು ಒಳಗಿಡಬಾರ್ದಾ? ಅಮ್ಮ, ಈಗ ಏನಾಗೋಯ್ತಂತ ಇನ್ ಯಾಕೆ ಸುಮ್ಮನೆ ಮದ್ವೆ ಟೈಮಲ್ಲಿ ಕಿರಿಕಿರಿ ಮಾಡ್ತಾ ಇದೀಯಾ? ಹೌದು ಕಣೆ, ನಾನು ಕಿರಿಕಿರಿನೇ ಮಾಡೋದು. ಯಾರಿಗೂ ಜವಾಬ್ದಾರಿನೇ ಇಲ್ಲ. ಯಾರಾದ್ರೂ ಬಂದು ಒಂದೆರಡು ಒಡವೆ ನಗರಿಸ್ಕೊಂಡು ಹೋದ್ರು ಅಂದ್ರೆ ಆವಾಗ ಬುದ್ಧಿ ಬರುತ್ತೆ ನಿಮಗೆ. ಇಲ್ಲಿರೋರೆಲ್ಲರೂ ನಮ್ಮವರು, ಯಾರಂತ ಕೆಲಸ ಮಾಡ್ತಾರೆ? ಅಂತ ಕೆಲಸ ಮಾಡೋರು ಯಾರು ಹಣೆ ಮೇಲೆ ಪಟ್ಟಿ ಹಾಕೊಂಡಿರಲ್ಲ ಕಣೆ. ದುಡ್ಡು ಒಡವೆ ವಿಚಾರದಲ್ಲಿ ನಾವು ಯಾರನ್ನು ನಂಬಬಾರ್ದು. ಇಂಥ ಫಂಕ್ಷನ್ನಲ್ಲಿ ಯಾರು ಹೇಗೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕು. ಆಮೇಲೆ ನಾನು ಹೇಳಲಿಲ್ಲ ಅಂತ ಮಾತ್ರ ಹೇಳಬೇಡ. ಸುಹಾಸಿನಿ, ಕೆಳಗಡೆ ಪುರೋಹಿತರು ಕರಿತಾ ಇದ್ದಾರೆ.
ಇದ್ದಾರೆ, ನಿನ್ನ ಹತ್ರ ಏನೋ ಅರ್ಜೆಂಟಾಗಿ ಮಾತಾಡ್ಬೇಕಂತೆ. ಓ ಹೌದಾ, ಬಂದೆ. ಸುಳ್ಳು ಹೇಳ್ತೇನೆ. ನಿನ್ ಕಾಸಿನ ಸರ ಕದ್ದಿರೋದು ಇಲ್ಲೇ ಕಾಣಿಸ್ತಿದೆ ನೋಡು. ಅಮ್ಮ, ಇವಳ ಕಣ್ಣೀರಿನ ಮಾತ್ರ ನಂಬೋದಿಕ್ಕೆ ಹೋಗ್ಬೇಡಮ್ಮ. ಡ್ರಾಮಾ ಆರ್ಟಿಸ್ಟ್ ಬೆದ್ದಾಗಿ ಹಾಡೋದು, ಕಣ್ಣೀರು ಬರ್ಸ್ಕೋದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಏನೇನ್ ಕದ್ದಿದ್ದಾಳೋ. ನಮ್ ಬ್ಯಾಗ್ಗಳನ್ನ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ದಾರಿ ಬಿಡಿ, ದಾರಿ ಬಿಡಿ. ಎಲ್ರು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಅಮೂಲ್ಯ, ಅಜ್ಜಿ, ನಿಂಗೆ ಈ ಹುಡುಗಿ ಗೊತ್ತಾ? ಗೊತ್ತಿಲ್ಲದೆ ಏನೋ. ಇವಳು ಸಾರ್ಥಕ್ ತಂಗಿ, ಚಿಕ್ಕಮ್ಮನ ಮಗಳು. ಅಮೂಲ್ಯ, ಏನಾಯ್ತು? ಯಾಕೆ ಕಳ್ತಾ ಇದ್ದೀಯಾ? ಅಜ್ಜಿ, ನಿಮ್ ಕಾಸಿನ ಸರ ಅಲ್ಲೇ ಹಾಲಲ್ಲಿ ಬಿದ್ದಿತ್ತು. ಕಾಸಿನ ಸರ? ಓ, ಅಯ್ಯಯ್ಯೋ, ನಿನಗ್ ಸಿಕ್ತಮ್ಮ? ಹೌದಜ್ಜಿ, ನಿಮ್ ಸರನ ವಾಪಸ್ ಕೊಟ್ಟೋಗೋಣ ಅಂತ ಬಂದ್ರೆ ಎಲ್ರು ಸೇರಿ ನನ್ ಒಡವೆ ಕತ್ತೆ ಅಂತ ಕಳ್ಳಿ ಪಟ್ಟ ಹೊರಿಸ್ತಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಏನೇ ಸುಹಾಸಿನಿ ಇದೆಲ್ಲ? ಇವಳು ಯಾರು ಏನು ಅಂತ ತಿಳ್ಕೊಂಡೆ ಹೀಗ ಮಾಡೋದು? ಗಂಡಿನ ಕಡೆಯವ್ರನ್ನ ಈ ರೀತಿ ನಡ್ಸ್ಕೊಳ್ಳೋದ? ನಿಂಗೆ ಸ್ವಲ್ಪನೂ ಬುದ್ಧಿ ಬೇಡ್ವೇನೆ? ಅಮ್ಮ, ಅದು ಸುಮ್ಮನಿದೆ. ಬೇಜಾರು ಮಾಡ್ಕೋಬೇಡ ಅಮೂಲ್ಯ. ನೀ ಸದಾ ತಂದ್ಕೊಟ್ಟಿಯಲ್ಲ, ಅಷ್ಟು ಸಾಕು. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಇದಕ್ಕೆ ಹೇಳೋದು. ಇನ್ನಾದ್ರೂ ಕಲ್ತ್ಕೋ. ಅಮ್ಮ, ನಾವು ಕೇಳ್ದಾಗ ಹೇಳು. ನಾನು ಇದನ್ನೇ ಹೇಳೋಕ್ ಪ್ರಯತ್ನ ಪಟ್ಟೆ, ಆದ್ರೆ ನೀವ್ ಯಾರು ಕೇಳಿಸ್ಕೊಳ್ಳೋಕ್ ತಾಳ್ಮೆನೇ ಇರ್ಲಿಲ್ಲ. ದುರಾದೃಷ್ಟ ಅಂದ್ರೆ ಜನ ಒಬ್ರು ವ್ಯಕ್ತಿತ್ವನ ಅವ್ರು ಹಾಕೋ ಬಟ್ಟೆಯಿಂದ, ಅವ್ರ ಹತ್ರ ಇರೋ ದುಡ್ಡಿಂದ ಅಳಿತಾರೆ. ತಿಂದು ತೆಗೋ ಶ್ರೀಮಂತಿಕೆಗಾಗ್ಲಿ, ಕಿತ್ತು ತಿನ್ನೋ ಬಡತನಕ್ಕಾಗ್ಲಿ ಕಳ್ಕೊಳ್ಳೋದ್ರ ಬೆಲೆ ಗೊತ್ತಿರಲ್ಲ. ಅದ್ರ ಕಷ್ಟ ಏನು ಅಂತ ಗೊತ್ತಿರೋದು ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೇನೆ. ನಮ್ಮ ಹತ್ರ ಹೇಳ್ಕೊಳ್ಳೋಷ್ಟೇನು ಇಲ್ಲದೆ ಇರ್ಬೋದು, ಆದ್ರೆ ಇದ್ದವ್ರನ್ನ ನೋಡಿ ಅಸೂಯೆ ಪಡೋದಾಗ್ಲಿ, ಅದಕ್ಕೆ ಆಸೆ ಪಡೋ ಗುಣ ನಮಗಿಲ್ಲ. ನಾನು ನಿಮ್ ವಸ್ತುನ ನಿಮ್ಗೆ ವಾಪಸ್ ಕೊಡಕ್ ಬಂದಿದ್ದೆ ಹೊರತು ಏನು ತಗೊಂಡೋಗಕ್ಕಲ್ಲ. ನಮ್ ಹಾಸಿಗೆಗೆ ಎಷ್ಟು ಉದ್ದ ಇದೆಯೋ ನಮ್ ಕಾಲು ಅದಕ್ಕಿಂತ ಚಿಕ್ಕದಾಗೇ ಇದೆ. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.